ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂತ ನಾನು ಭಾರತದ ಸಂವಿಧಾನದ ಸರಣಿಯನ್ನು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿಂದು ಸರಣಿ 2. ಸೊ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸೊ ಭಾರತ ಸರ್ಕಾರದ ವ್ಯವಹಾರದ ವಹಿವಾಟಿಗೆ ಮತ್ತು ಮಂತ್ರಿಗಳ ನಡುವಿನ ವ್ಯವಹಾರದ ಹಂಚಿಕೆಗೆ ನಿಯಮಗಳನ್ನು ರೂಪಿಸುವ ಅಧಿಕಾರ ಯಾರಿಗೆ ಇದೆ? ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸರ್ಕಾರ ಮತ್ತು ಮಂತ್ರಿಗಳ ನಡುವೆ ವಹಿವಾಟಿಗೆ ಸಂಬಂಧಪಟ್ಟಂತೆ ಆಡಳಿತವನ್ನು ಹಂಚಿಕೆ ಮಾಡೋ ಜವಾಬ್ದಾರಿ ಯಾರಿಗೆ ಇರುತ್ತೆ ಅಂತ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಗವರ್ನರ್ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ. ಇದು ಕೇಂದ್ರದ ವಿಷಯಕ್ಕೆ ಬಂದಿರೋದ್ರಿಂದ ಇಲ್ಲಿ ಯಾರಿಗೆ ಅಧಿಕಾರ ಹೆಚ್ಚು ಅಂತ ಹೇಳ್ಬೋದು? ರಾಷ್ಟ್ರಪತಿಗಳಿಗೆ. ಈಗ ರಾಷ್ಟ್ರಪತಿಗಳು ಅತಿ ಉನ್ನತ ಹುದ್ದೆಯನ್ನು ಹೊಂದಿರ್ತಾರೆ, ಆದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಮಂತ್ರಿಗಳ ಮತ್ತು ಸರ್ಕಾರದ ವ್ಯವಹಾರಗಳ ನಡುವೆ ಆಡಳಿತವನ್ನು ಅಥವಾ ವ್ಯವಹಾರಗಳನ್ನು ಹಂಚಿಕೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತೆ. ಸೊ ನಮ್ಮ ಒಂದು ಸಂವಿಧಾನದ 77ನೇ ವಿಧಿ ಅಂದರೆ ಇದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾರತ ಸರ್ಕಾರದ ವ್ಯವಹಾರದ ನಡವಳಿಕೆಗೆ ಸಂಬಂಧಪಟ್ಟಿದೆ. ಈ ಒಂದು ವಿಧಿಯ ಷರತ್ತು 3ರ ಒಂದು ಅನ್ವಯ ಅದೇನು ಹೇಳುತ್ತೆ ಅಂದರೆ, ರಾಷ್ಟ್ರಪತಿ ಭಾರತ ಸರ್ಕಾರದ ವ್ಯವಹಾರದ ಹೆಚ್ಚು ಅನುಕೂಲಕರ ವ್ಯವಹಾರಕ್ಕಾಗಿ ನಿಯಮಗಳನ್ನು ರಚಿಸುತ್ತಾರೆ. ಅಂದರೆ ಯಾವ ರೀತಿಯಾದಂಥ ನಿಯಮಗಳು ಅಂದರೆ, ಸರ್ಕಾರ ಮತ್ತು ಮಂತ್ರಿಗಳ ನಡುವಿನ ವ್ಯವಹಾರದ ಹಂಚಿಕೆಗಾಗಿ ಡಿಸಿಷನನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಸಂವಿಧಾನದ 77ನೇ ವಿಧಿಯ ಷರತ್ತು 3ರಲ್ಲಿ ಇದರ ಉಲ್ಲೇಖವನ್ನು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಯಾರು ಮಂಡಿಸಬಹುದು? ಓಕೆ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಲೋಕಸಭೆಯಲ್ಲಿ ಅಂತ ಹೇಳ್ಬೋದು. ಸೊ ರಾಜ್ಯಸಭೆ ಇದು ಪರ್ಮನೆಂಟ್ ಆಗಿಬಿಡುತ್ತೆ, ಅದನ್ನು ಡಿಸಾಲ್ವ್ ಅಥವಾ ವಿಸರ್ಜನೆ ಮಾಡಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಸರ್ಕಾರದ ವಿರುದ್ಧ ಅಂತ ಕೇಳಿರೋದ್ರಿಂದ ಸೊ ಇಲ್ಲಿ ಜನರಿಂದ ಆಯ್ಕೆ ಆದಂತಹ ಒಂದು ಸದನ ಅಂದರೆ ಲೋಕಸಭೆ ಆಗಿರುತ್ತೆ. ಸೊ ಅದನ್ನು ಒಂದು ವೇಳೆ ಮಂತ್ರಿಗಳಲ್ಲಿ ಮನಸ್ತಾಪ ಆಗ್ತಾ ಇದ್ದರೆ ಅಥವಾ ಅವರ ಒಂದು ಬಿಲ್ಗಳು ಪದೇ ಪದೇ ನಿರಾಕರಣೆ ಆಯಿತು ಅಥವಾ ಫೇಲ್ಯೂರ್ ಆಗ್ತಾ ಇದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಈ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಬೋದು. ಸೊ ಸರ್ಕಾರಕ್ಕೆ ಬಹುಮತವಿಲ್ಲ ಅಂತ ಸದನದಲ್ಲಿ ಅನಿಸಿದ್ರೆ ಅವರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದಾಗಿದೆ. ಸೊ ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ರಾಜ್ಯಸಭೆಯಲ್ಲಿ ಆಗಲ್ಲ, ಯಾಕಂದರೆ ಅದು ಪರ್ಮನೆಂಟ್ ಸದನ ಆಗಿದೆ. ಸೊ ಸದನದ ಅಂದರೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ಲಿಕ್ಕೋಸ್ಕರ ಎಷ್ಟು ಒಂದು ಬಹುಮತದ ಅವಶ್ಯಕತೆ ಇದೆ ಅಂದರೆ, ಸದನದ ಕನಿಷ್ಠ 50 ಸದಸ್ಯರು ಈ ನಿರ್ಣಯವನ್ನು ಬೆಂಬಲಿಸಿದಾಗ ಪ್ರಸ್ತಾವನೆಯನ್ನು ಚರ್ಚೆಗೆ ಒಪ್ಪಿಸಿಕೊಳ್ಳಲಾಗತ್ತೆ. ಸೊ ಇಲ್ಲಿ ಮಿನಿಮಮ್ ಹಾಜರಿದ್ದ ಸದಸ್ಯರಲ್ಲಿ ಅಟ್ಲೀಸ್ಟ್ 50 ಮೆಂಬರ್ಸ್ ಇದಕ್ಕೆ ಅನುಮೋದನೆಯನ್ನು ನೀಡಿದ ನಂತರನೇ ಇದನ್ನು ಚರ್ಚೆಗೆ ತೆಗೆದುಕೊಳ್ಳಲಾಗತ್ತೆ. ಸೊ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಂತಹ ಸದನ ಲೋಕಸಭೆ ಮಾತ್ರ. ಓಕೆ, ಸೊ ಲೋಕಸಭೆಯಲ್ಲಿ ಅಧಿಕಾರ ನಡೆಸಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? 41 ವರ್ಷ, 34 ವರ್ಷ, 35 ವರ್ಷ, 25 ವರ್ಷ ಅಂತ ಇದೆ. ಸೊ ಇಲ್ಲಿ ಕನಿಷ್ಠ ಅಂತ ಹೇಳಬೇಕಂದ್ರೆ 25 ವರ್ಷಗಳು. ಇದಕ್ಕೆ ನಮ್ಮ ಸಂವಿಧಾನದ ಆರ್ಟಿಕಲ್ 84ರ ಉಪವಿಧಿ ಬಿಯಲ್ಲಿ ಲೋಕಸಭೆಗೆ ಚುನಾವಣೆಗೆ ಅಭ್ಯರ್ಥಿಯಾಗಲು ಕನಿಷ್ಠ 25 ವರ್ಷಗಳು ಇರಬೇಕು ಅನ್ನುವಂಥ ಮಾಹಿತಿಯನ್ನು ಆರ್ಟಿಕಲ್ 84ರ ಉಪವಿಧಿ ಬಿಯಲ್ಲಿ ನೋಡ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, ಸೊ ಪ್ರಸ್ತುತ ಲೋಕಸಭೆ ಇವಾಗ ಇರುವಂತಹ ಲೋಕಸಭೆ ಅದು ಎಷ್ಟನೇ ಲೋಕಸಭೆ ಅಂತ ಕೇಳಿದ್ದಾರೆ? 15, 16, 17 ಮತ್ತು 9ನೇದು. ಇಲ್ಲಿ ಸರಿಯಾದ ಉತ್ತರ 17ನೆಯ ಲೋಕಸಭೆ ಪ್ರಸ್ತುತವಾಗಿ ಇವಾಗ ನಡೀತಾ ಇರೋದು. ಸೊ 17ನೇ ಲೋಕಸಭೆ ಆಗಿದೆ. ಲೋಕಸಭೆಯಲ್ಲಿ ಪ್ರೆಸೆಂಟ್ ಆಗಿ ಇರುವಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 543. ಸದನದ ಸ್ಪೀಕರ್ ಯಾರು ಅಂದರೆ ಓಂ ಬಿರ್ಲಾ, ಸಭಾನಾಯಕ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿ. ಸೊ ಇದು ಶಾರ್ಟ್ ಡೀಟೇಲ್ ನಮ್ಮ ಪ್ರಸ್ತುತ ಲೋಕಸಭೆಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಒಂದು ವರ್ಷದಲ್ಲಿ ಲೋಕಸಭೆಯ ಎಷ್ಟು ಅಧಿವೇಶನಗಳು ಅಥವಾ ಸೆಷನ್ಸ್ ನಡೆಯುತ್ತೆ? ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದೊಂದು ಸಲ ಏನಾಗುತ್ತೆ, ಸಡನ್ನಾಗಿ ಈ ಕ್ವಶನ್ ನೋಡಿದ ತಕ್ಷಣ 2 ಅಂತ ಹಾಕ್ಬಿಡ್ತೀವಿ. ಯಾಕಂದರೆ ಇಲ್ಲಿ ನಾವು ಮಾತಾಡ್ತಿರೋದು ಮೀಟಿಂಗ್ ಬಗ್ಗೆ ಅಲ್ಲ, ಹೌದಾ? ಇಲ್ಲಿ ನಾವು ಮಾತಾಡ್ತಿರೋದು ಸೆಷನ್ಸ್ಗಳ ಬಗ್ಗೆ.
ಹೌದಾ? ಸೊ ಸೆಷನ್ಸ್ಗಳು, ಅಧಿವೇಶನಗಳು ಬೇರೆ, ಸಭೆಗಳು ಬೇರೆ. ಒಂದು ವರ್ಷದಲ್ಲಿ ಲೋಕಸಭೆ ಎಷ್ಟು ಬಾರಿ ಸಭೆಯನ್ನು ನಡೆಸಬೇಕು ಅಥವಾ ಮೀಟಿಂಗನ್ನು ನಡೆಸಬೇಕು ಅಂತ ಕೇಳಿದಾಗ ನೀವು 2 ಬಾರಿ ಹೇಳಬೇಕು. ಅಂದರೆ ವರ್ಷಕ್ಕೆ 2 ಅಥವಾ 6 ತಿಂಗಳಿಗೆ ಒಮ್ಮೆ. ಇಲ್ಲಿ ನಾವು ಮಾತಾಡ್ತಿರೋದು ಎಷ್ಟು ಸೆಷನ್ಸ್ ಅಥವಾ ಅಧಿವೇಶನಗಳನ್ನು ನಡೆಸಬೇಕು ಅಂತ ಪ್ರಶ್ನೆ ಬಂದಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ 3. ಆ 3 ಸೆಷನ್ಸ್ಗಳು ಯಾವುದ್ಯಾವುದು ಅಂದರೆ, ಬಜೆಟ್ ಅಧಿವೇಶನ ಮೊದಲನೇದು. ಯಾವ ಅವಧಿಯಲ್ಲಿ ನಡೆಸಲಾಗುತ್ತೆ ಅಂದರೆ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಬಜೆಟ್ ಅಧಿವೇಶನ ನಡೆಯುತ್ತೆ. ಅದಾದ ನಂತರ ಮುಂಗಾರು ಅಧಿವೇಶನವನ್ನು ನಡೆಸಬೇಕು. ಅದರ ಅವಧಿ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಮುಂಗಾರು ಅಧಿವೇಶನ ಇರುತ್ತೆ. ನೆಕ್ಸ್ಟ್ 3ನೇ ಇಂಪಾರ್ಟೆಂಟ್ ಅಧಿವೇಶನ ಚಳಿಗಾಲದ ಅಧಿವೇಶನ. ಇದರ ಅವಧಿ ನವೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ. ಸೊ ಈ 3 ಅಧಿವೇಶನಗಳನ್ನು ಲೋಕಸಭೆ ನಡೆಸಬೇಕಾಗತ್ತೆ. ಸೊ ಆ ಒಂದು ಕಾರಣದಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, 3 ಅಧಿವೇಶನ. ಓಕೆ, ಯಾವ ಕೇಂದ್ರಾಡಳಿತ ಪ್ರದೇಶವು ತನ್ನ ಸದಸ್ಯರನ್ನ ಕೌನ್ಸಿಲ್ ಆಫ್ ಸ್ಟೇಟ್ಸ್ಗೆ ಕಳುಹಿಸುತ್ತೆ? 8 ಕೇಂದ್ರಾಡಳಿತ ಪ್ರದೇಶ ಇದೆ. ಅದರಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ಈ ಅಧಿಕಾರ ಇದೆ ಅಂತ? ಮಹಾರಾಷ್ಟ್ರ ಮತ್ತು ಗೋವಾ, ಆಮೇಲೆ ಪಾಂಡಿಚೇರಿ ಮತ್ತು ದೆಹಲಿ, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್. ಸೊ ಇಲ್ಲಿ ನಾವು ಈಸಿಯಾಗಿ ಹೇಳ್ಬೋದು, ಯಾಕಂದರೆ ಪಾಂಡಿಚೇರಿ ಮತ್ತು ದೆಹಲಿ ಕೇಂದ್ರಾಡಳಿತ ಪಟ್ಟಿಗೆ ಬರುತ್ತೆ, ಉಳಿದವು ರಾಜ್ಯಗಳ ಪಟ್ಟಿಗೆ ಬರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಪಾಂಡಿಚೇರಿ ಮತ್ತು ದೆಹಲಿ. ವೆರಿ ಇಂಪಾರ್ಟೆಂಟ್. ಇರುವಂತಹ 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ಯಾವ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಒಂದು ಕೌನ್ಸಿಲ್ ಆಫ್ ಸ್ಟೇಟ್ಸ್ಗೆ ಸದಸ್ಯರನ್ನು ಕಳಿಸುವ ಅಧಿಕಾರ ಹೊಂದಿದೆ ಅಂತ ತಿಳ್ಕೋಬೇಕು. ಪ್ರಮುಖವಾಗಿ 3. ಮೊದಲು ಪಾಂಡಿಚೇರಿ, ದೆಹಲಿ ಇತ್ತು, ಇವಾಗ ಜಮ್ಮು ಮತ್ತು ಕಾಶ್ಮೀರ ಸೇರಿಕೊಂಡಿದೆ. ಹಾಗಾದರೆ ಎಂತಹ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರನ್ನು ಕೌನ್ಸಿಲ್ ಆಫ್ ಸ್ಟೇಟ್ಗೆ ಕಳಿಸ್ಬೋದು ಅಂದರೆ, ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ತನ್ನದೇ ಆದ ಪ್ರತ್ಯೇಕ ಶಾಸಕಾಂಗವನ್ನು ಹೊಂದಿರುತ್ತಲ್ಲ, ಸೊ ಅಂತಹ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ಗೆ ಕಳಿಸಲಾಗತ್ತೆ. ಸೊ ನೋಡಿ, ಒಟ್ಟು 8 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತರಾಗ್ತಾರೆ. ಸೊ 3 ಜನ ದೆಹಲಿಯಿಂದ, 1 ಪುದುಚೇರಿಯಿಂದ ಮತ್ತು 4 ಜಮ್ಮು ಮತ್ತು ಕಾಶ್ಮೀರದಿಂದ. ಸೊ ಇತರ ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಸಭೆಯಲ್ಲಿ ಪ್ರತಿನಿಧಿಸೋದಿಲ್ಲ. ಸೊ ಅದಕ್ಕೆ ಈ 3ಅನ್ನು ನೆನ್ಪಿಟ್ಕೊಳ್ಳಿ. ಮೊದಲು ಪಾಂಡಿಚೇರಿ ಮತ್ತು ದೆಹಲಿ ಇತ್ತು. ಯಾವಾಗ ಆರ್ಟಿಕಲ್ 370 ಅದನ್ನು ರದ್ದುಗೊಳಿಸಲಾಯಿತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೂ ಕೂಡ ನಮ್ಮ ಸಂವಿಧಾನನೇ ಅಳವಡಿಸಲಾಯಿತು. ಸೊ ಅದು ಪ್ರತ್ಯೇಕ ಶಾಸಕಾಂಗವನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಸೊ ಟೋಟಲ್ ಆಗಿ 8 ಸದಸ್ಯರನ್ನು ರಾಜ್ಯಸಭೆಗೆ ನಾಮಿನೇಟ್ ಮಾಡಲಾಗತ್ತೆ. ಅದು ಈ 3 ಕೇಂದ್ರಾಡಳಿತ ಪ್ರದೇಶಗಳಿಂದ. ಓಕೆ, ದ್ವಿಸದನಗಳ ಶಾಸಕಾಂಗ ಎಂಬ ಪದಗುಚ್ಛದ ಅರ್ಥ ಏನು? ಕೆಳ ಮತ್ತು ಮೇಲಿನ ಸದನ ಒಳಗೊಂಡಿರುವ ಶಾಸಕಾಂಗ, ರಾಷ್ಟ್ರಪತಿ ಆಳ್ವಿಕೆ, ಮುಖ್ಯ ನ್ಯಾಯಾಧೀಶರಿಂದ ಆದೇಶ, ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ದ್ವಿಸದನ ಅಂತ ಹೇಳಬೇಕಂದ್ರೆ ಕೆಳಮನೆ ಮತ್ತು ಮೇಲ್ಮನೆ, ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಕೇಂದ್ರ ಮಟ್ಟದಲ್ಲಿ. ಅದೇ ರೀತಿಯಾಗಿ ರಾಜ್ಯದ ವಿಷಯಕ್ಕೆ ಬಂದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಈ 2 ಸದನಗಳನ್ನು ಒಳಗೊಂಡಿರುವಂತಹ ಶಾಸಕಾಂಗವನ್ನು ನಾವು ದ್ವಿಸದನ ಶಾಸಕಾಂಗ ಅಂತ ಕರಿತೀವಿ. ಸೊ 2 ಸದನಗಳನ್ನು ಹೊಂದಿರೋದನ್ನು ನಾವು ದ್ವಿಸದನ ಶಾಸಕಾಂಗ ಅಂತ ಹೇಳ್ತೀವಿ. ನಮ್ಮ ಭಾರತೀಯ ಸಂಸತ್ತು ಕೂಡ ದ್ವಿಸದನಗಳನ್ನು ಒಳಗೊಂಡಿದೆ, ಲೋಕಸಭೆ ಮತ್ತು ರಾಜ್ಯಸಭೆ. ಸೊ ಭಾರತದಲ್ಲಿ ಕೆಲವು ರಾಜ್ಯಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡಿರುವ ದ್ವಿಸದಸ್ಯ ಶಾಸಕಾಂಗವನ್ನು ಹೊಂದಿದೆ. ಸೊ ಇತರವುಗಳು ಒಂದೇ ಸದನವನ್ನು ಹೊಂದಿದೆ. ಅಂದರೆ 6 ರಾಜ್ಯಗಳು ಮಾತ್ರ ದ್ವಿಸದನ ಶಾಸಕಾಂಗವನ್ನು ಹೊಂದಿದೆ. ಉಳಿದವುಗಳು ಕೇವಲ ಒಂದೇ ಸದನವನ್ನು ಹೊಂದಿದೆ. ಆ ಸದನ ಯಾವುದು ಅಂದರೆ ವಿಧಾನಸಭೆ. ವಿಧಾನ ಪರಿಷತ್ತನ್ನು 6 ರಾಜ್ಯಗಳು ಮಾತ್ರ ಒಳಗೊಂಡಿದೆ. ಒಂದು ವೇಳೆ ಯಾವುದೇ ರಾಜ್ಯ ವಿಧಾನ ಪರಿಷತ್ತನ್ನು ಸೇರಿಸ್ಕೋಬೇಕಂದ್ರೆ ಆರ್ಟಿಕಲ್ 169ನಲ್ಲಿ ಇದರ ಪ್ರೊವಿಷನನ್ನು ಒಳಪಡಿಸಲಾಗಿದೆ. ಸೊ ಯಾವುದೇ ಒಂದು ರಾಜ್ಯ ವಿಧಾನ ಪರಿಷತ್ತನ್ನು ಸೇರಿಸಿಕೊಳ್ಳುವ ಅಥವಾ ಇದ್ದಂತಹ ವಿಧಾನ ಪರಿಷತ್ತನ್ನು ತೆಗೆದುಹಾಕುವಂತಹ ಅಧಿಕಾರ ನಮ್ಮ ಸಂವಿಧಾನದ ಆರ್ಟಿಕಲ್ 169 ನಮಗೆ ನೀಡುತ್ತೆ. ಓಕೆ, ರಾಜ್ಯಸಭೆಯ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ? ಸೊ ರಾಜ್ಯಸಭಾ ಸದಸ್ಯರು ಭಾರತದ ನೇರ ಜನರು, ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು, ಮೇಲಿನ ಎಲ್ಲ ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಶಾಸಕಾಂಗ ಸಭೆಯ ಚುನಾಯಿತ ಇಲೆಕ್ಟೆಡ್ ಮೆಂಬರ್ಸ್ ಮಾತ್ರ.
ಇನ್ನೊಂದು ರಾಜ್ಯಸಭೆ ಪರ್ಮನೆಂಟ್ ಸದನ, ಅದನ್ನು ಡಿಸಾಲ್ವ್ ಮಾಡಲಿಕ್ಕಾಗಲ್ಲ. 6 ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿದೆ. 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ. ಅಲ್ಲಿನ ಸದಸ್ಯರನ್ನು ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು ಆಯ್ಕೆ ಮಾಡ್ತಾರೆ. ಸೊ ರಾಜ್ಯಸಭೆಯ ಸದಸ್ಯರನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಸೆಂಬ್ಲಿಗಳ ಚುನಾಯಿತ ಸದಸ್ಯರು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟನ್ನು ಅದರ ಮೂಲಕ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಅಥವಾ ಅನುಪಾತದ ಪ್ರಾತಿನಿಧ್ಯದ ವ್ಯವಸ್ಥೆಗೆ ಅನುಗುಣವಾಗಿ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಲಾಗತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಮುಂದಿನ ಪ್ರಶ್ನೆ. ಸಂವಿಧಾನದ 343ನೇ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಹಿಂದಿಯನ್ನು ಒಕ್ಕೂಟದ ಅಧಿಕೃತ ಭಾಷೆ ಎಂದು ಘೋಷಣೆ ಮಾಡಲಾಯಿತು. ಸೊ ಆದರೆ ಆಂಗ್ಲ ಭಾಷೆಯ ಬಳಕೆಯನ್ನು ಒಕ್ಕೂಟದ ಅಧಿಕೃತ ಉದ್ದೇಶಕ್ಕಾಗಿ ಡ್ಯಾಶ್ ಅವಧಿಯವರೆಗೆ ಮುಂದುವರಿಸಲು ಅನುಮತಿಸಲಾಯಿತು. ಈಗ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸ್ತಿರುವಂಥ ಸಂದರ್ಭದಲ್ಲಿ ಇಂಗ್ಲೀಷನ್ನು ಆಡಳಿತ ಭಾಷೆಯಾಗಿ ಮಾಡಿದರು, ಹೌದಾ? ಯಾವಾಗ ಸ್ವಾತಂತ್ರ್ಯ ಬಂತಲ್ಲ, ಸೊ ಅದಾದ ನಂತರ ನಾವೇನು ಮಾಡಿದ್ವಿ, ಹಿಂದಿಯನ್ನು ಆಡಳಿತ ಭಾಷೆಯಾಗಿ ಮಾಡಿದ್ವಿ. ಅಲ್ಲಿಯೂ ಕೂಡ ನಾವೇನು ಮಾಡ್ತೀವಿ, ಇಂಗ್ಲೀಷನ್ನು ತಾತ್ಕಾಲಿಕ ಅವಧಿಗೋಸ್ಕರ ಆಡಳಿತ ಸೆಕೆಂಡ್ ಅಂದರೆ ಉಪ ಆಡಳಿತ ಭಾಷೆಯಾಗಿ ಅದನ್ನು ಯೂಸ್ ಮಾಡ್ತೀವಿ. ಎಷ್ಟು ವರ್ಷಗಳ ಅವಧಿಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಸ್ಟಾರ್ಟಿಂಗ್ನಲ್ಲಿ ಅಂತ ಕೇಳಿದ್ದಾರೆ. 12 ವರ್ಷ, 5 ವರ್ಷ, 15 ವರ್ಷ, 20 ವರ್ಷ. ಇಲ್ಲಿ ಸರಿಯಾದ ಉತ್ತರ 15 ವರ್ಷಗಳವರೆಗೆ ಎಕ್ಸ್ಟೆಂಡ್ ಮಾಡಲಾಗಿತ್ತು ಆ ಒಂದು ಟೈಮ್ನಲ್ಲಿ. ಸೊ ನಮ್ಮ ಸಂವಿಧಾನದ 343ರ 1ನೇ ಉಪವಿಧಿಯು ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ಒಕ್ಕೂಟದ ಅಧಿಕೃತ ಭಾಷೆ ಅಂತ ನಮಗೆ ಮಾಹಿತಿ ನೀಡುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆರ್ಟಿಕಲನ್ನು ನೆನ್ಪಿಟ್ಕೊಳ್ಳಿ. 343 ಅದರ ಉಪವಿಧಿ ಬಂದು ದೇವನಾಗರಿ ಲಿಪಿಯ ಹಿಂದಿಯನ್ನು ನಮ್ಮ ಒಕ್ಕೂಟದ ಅಧಿಕೃತ ಭಾಷೆಯನ್ನು ಘೋಷಣೆ ಮಾಡಿತು. ಸೊ ಅನುಚ್ಛೇದ 343 ಅದರ ಉಪವಿಧಿ 3 ಜನವರಿ 25, 1965ರ ನಂತರವೂ ಅಧಿಕೃತ ಉದ್ದೇಶಗಳಿಗಾಗಿ ಇಂಗ್ಲೀಷನ್ನು ಮುಂದುವರಿಸಲು ಕಾನೂನಿನ ಮೂಲಕ ಸಂಸತ್ತಿಗೆ ಅಧಿಕಾರವನ್ನು ನೀಡಿತು. ಸೊ ಈ 1965 ನಂತರ 15 ವರ್ಷಗಳವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಏನು ಮಾಡಲಾಯಿತು, ಘೋಷಣೆ ಮಾಡಲಾಯಿತು. ಸೊ 1963ನಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಇಂಗ್ಲೀಷನ್ನು ಅನಿರ್ದಿಷ್ಟ ಅವಧಿಗೆ ಭಾರತದ ಒಕ್ಕೂಟದ ಸಹಾಯಕ ಅಧಿಕೃತ ಭಾಷೆಯಾಗಿ ಘೋಷಿಸಲಾಯಿತು. ಸೊ 15 ವರ್ಷಗಳ ಅವಧಿಗೆ ಒಕ್ಕೂಟದ ಎಲ್ಲ ಅಧಿಕೃತ ಉದ್ದೇಶಗಳಿಗಾಗಿ ಇಂಗ್ಲೀಷನ್ನು ಭಾರತೀಯ ಸಂವಿಧಾನದ ಒಂದು ಭಾಷೆಯಾಗಿ ಅನುಮೋದಿಸಲಾಯಿತು. ಸೊ ಇದನ್ನು ಸಬ್ ಲ್ಯಾಂಗ್ವೇಜ್ ಆಗಿ ಬಳಸಲಾಯಿತು. ಆದರೆ ಇಂಗ್ಲೀಷ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ಅದು ಮನವರಿಕೆ ಆದ ನಂತರ ಇವಾಗಲೂ ಕೂಡ ಪ್ರಮುಖವಾದಂತಹ ಚರ್ಚೆಗಳನ್ನು ಸಂಸತ್ತುಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷನ್ನು ಬಳಕೆ ಮಾಡ್ತೀವಿ. ಆದರೆ ಫಸ್ಟ್ ಪ್ರಿಫರೆನ್ಸ್ ಇರೋದು ಆರ್ಟಿಕಲ್ 343 ಅಡಿಯಲ್ಲಿ ಹಿಂದಿಗೆ. ಇದು ಸಬ್ ಆಡಳಿತದ ಭಾಷೆ ಅಥವಾ ಅಧಿಕೃತ ಭಾಷೆ ಅಂತ ಹೇಳ್ಬೋದು ಇಂಗ್ಲೀಷ್. ಭಾರತದ ಸಂವಿಧಾನವು ಯಾವ ವರ್ಗದ ಅಲ್ಪಸಂಖ್ಯಾತರನ್ನು ಗುರುತಿಸಿದೆ? ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಭಾಷಾ ಅಲ್ಪಸಂಖ್ಯಾತರು, ಜಾತಿ ಆಧಾರಿತ ಅಲ್ಪಸಂಖ್ಯಾತರು, ವರ್ಗ ಆಧಾರಿತ ಅಲ್ಪಸಂಖ್ಯಾತರು, ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ ಆರ್ಟಿಕಲ್ 29ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಇಲ್ಲಿ ನಮ್ಮ ಸಂವಿಧಾನದ ಭಾಗದಲ್ಲಿ ಇವರಿಗೆ ಪರ್ಟಿಕ್ಯುಲರ್ ಆರ್ಟಿಕಲ್ ಅನ್ನು ನೀಡೋ ಮೂಲಕ ಅವರಿಗೆ ಸ್ಥಾನವನ್ನು ಒದಗಿಸಲಾಗಿದೆ. ಆರ್ಟಿಕಲ್ 29. ಓಕೆ, ಸೊ ಭಾರತದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯ ಆರಂಭಿಕ ಸದಸ್ಯರ ಸಂಖ್ಯೆ ಎಷ್ಟು ಇತ್ತು? ಇದನ್ನು ಡೀಟೇಲ್ ಆಗಿ ಕ್ಲಾಸ್ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. 300, 305, 308, 389. ಸೊ ಫಸ್ಟಿಗೆ ಅವಿಭಜಿತ ಭಾರತ ಅಂದರೆ ಪಾಕಿಸ್ತಾನ ಅಂತ ಡಿವೈಡ್ ಆಗದೇ ಇರುವಂಥ ಸಂದರ್ಭದಲ್ಲಿ ಟೋಟಲ್ ಆಗಿ 389 ಜನರಿದ್ದರು. ಆದರೆ ಆಮೇಲೆ 1947ರ ಮೌಂಟ್ ಬ್ಯಾಟನ್ ಪ್ಲ್ಯಾನ್ನ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಅಂತ ಸೆಪ್ರೇಟ್ ಆದ ನಂತರ ಬಹಳಷ್ಟು ಜನ ಸದಸ್ಯರು ಏನಾಗ್ತಾರೆ, ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆದರೆ ಆ್ಯಕ್ಚುಲ್ ಆಗಿ ಇರಬೇಕಾದಂತಹ ಸದಸ್ಯರ ಸಂಖ್ಯೆ ಎಷ್ಟಿತ್ತು? 389. ಸೊ ಪ್ರಾಂತೀಯ ಶಾಸಕಾಂಗ ಸಭೆಗಳ ಮೂಲಕ 292 ಸದಸ್ಯರನ್ನು ಚುನಾಯಿಸಲಾಯಿತು.
93 ಸದಸ್ಯರು ಭಾರತೀಯ ರಾಜಪ್ರಭುತ್ವದ ರಾಜ್ಯಗಳನ್ನು ಪ್ರತಿನಿಧಿಸುತ್ತಿದ್ರು. 4 ಸದಸ್ಯರು ಮುಖ್ಯ ಆಯುಕ್ತರ ಪ್ರಾಂತ್ಯಗಳನ್ನು ಪ್ರತಿನಿಧಿಸಿದ್ರು. ಸೊ ಹೀಗಾಗಿ ಟೋಟಲ್ ಆಗಿ ಎಷ್ಟು ಇರಬೇಕಾಗಿತ್ತು ಅಂದರೆ 389. ಆದರೆ ಮೌಂಟ್ ಬ್ಯಾಟನ್ ರೂಲ್ನ ಮೂಲಕ ಅದು ಸೆಪ್ರೇಟ್ ಆದ ನಂತರ ಸದಸ್ಯರ ಸಂಖ್ಯೆ ಕಡಿಮೆ ಆಯಿತು. ಓಕೆ, ಸೊ 1946ರಲ್ಲಿ ಸಂವಿಧಾನ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು? ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ. ಸೊ ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ. ಸೊ ಫಸ್ಟಿಗೆ ಯಾವಾಗ 1946ರಲ್ಲಿ ಮೊದಲ ಸಭೆಯನ್ನು ನಡೆಸಲಾಗತ್ತಲ್ಲ, ಸೊ ಆ ಟೈಮ್ನಲ್ಲಿ ಮುಸ್ಲಿಂ ಲೀಗ್ ಈ ಒಂದು ಸಭೆಯನ್ನು ಬಹಿಷ್ಕರಿಸುತ್ತೆ. ಸೊ ಅತಿ ಕಡಿಮೆ ಸಂಖ್ಯೆಯ ಸದಸ್ಯರು ಈ ಮೊದಲನೆಯ ಸಭೆಯಲ್ಲಿ ಭಾಗವಹಿಸಿದ್ರಿಂದಾಗಿ ಫ್ರೆಂಚ್ ಮಾದರಿಯಲ್ಲಿ, ಅಂದರೆ ಫ್ರೆಂಚ್ ಆಡಳಿತ ವ್ಯವಸ್ಥೆಯಲ್ಲಿ ಹೆಂಗಂದರೆ ಅಧಿವೇಶನದಲ್ಲಿ ನೆರೆದಿದ್ದ ವ್ಯಕ್ತಿಗಳಲ್ಲಿ ಅತಿಯ ಹಿರಿಯ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ಅದೇ ಒಂದು ರೂಲನ್ನು ನಾವು ಫಾಲೋ ಮಾಡಿ ಈ ಸಭೆಯಲ್ಲಿ ನೆರೆದಿದ್ದಂತಹ ವ್ಯಕ್ತಿಗಳಲ್ಲಿ ಅತಿಯ ಹಿರಿಯ ವ್ಯಕ್ತಿಯಾದಂತಹ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಆಮೇಲೆ ಮುಂದಿನ ಅಧಿವೇಶನದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆ್ಯಕ್ಚುಯಲ್ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡ್ತೀವಿ. ಸೊ ಇದು ನಮ್ಮ ಸಂವಿಧಾನದ ಮೊದಲನೆಯ ರಚನಾ ಸಭೆಯ ಒಂದು ಚಿತ್ರಣ ಅಂತ ಹೇಳ್ಬೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ? ಅಂದರೆ ಆರ್ಟಿಕಲ್ 356 ಮೂಲಕ ಎಷ್ಟು ಬಾರಿ ಅಂತ ಕೇಳಿದ್ದಾರೆ. 5 ಬಾರಿ, 2 ಬಾರಿ, 3 ಬಾರಿ ಮತ್ತು 1 ಬಾರಿ. ಸರಿಯಾದ ಉತ್ತರ 3 ಬಾರಿ. ಯಾವ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದೀವಿ ಅಂದರೆ 3 ಬಾರಿ ಘೋಷಣೆ ಮಾಡಿದ್ದೀವಿ. ಸೊ 1962ನಿಂದ 1968ವರೆಗೆ 2 ಬಾರಿ ಘೋಷಣೆ ಮಾಡಿದ್ವಿ. ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಮತ್ತು ಭಾರತದ ಭದ್ರತೆ ಅನ್ನು ಬಾಹ್ಯ ಆಕ್ರಮಣದಿಂದ ಬೆದರಿಕೆ ಅಂದರೆ ಥ್ರೆಟನ್ಡ್ ಬೈ ಎಕ್ಸ್ಟರ್ನಲ್ ಅಗ್ರೆಷನ್ ಅನ್ನುವಂತಹ ಕಾರಣಕ್ಕೋಸ್ಕರ 1962ನಿಂದ 1968ವರೆಗೆ 2 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ಎಮರ್ಜೆನ್ಸಿ. ಆರ್ಟಿಕಲ್ 356 ಇದು ಸ್ಟೇಟ್ ಎಮರ್ಜೆನ್ಸಿ. ನಾನು ಸ್ಟಾರ್ಟಿಂಗಲ್ಲಿ 356 ಹೇಳ್ಬಿಟ್ಟೆ. ಸೊ ಇದು ನಾವು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ವಿ. ಇಲ್ಲಿ ಏನಾಯಿತು ಅಂದರೆ ಮೂರನೇದು ಇದೆಲ್ಲ 1971ರಲ್ಲಿ ಭಾರತ ಪಾಕಿಸ್ತಾನ್ ಯುದ್ಧದ ಸಮಯದಲ್ಲಿ 3ನೇ ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ಫಸ್ಟಿಗೆ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡುವ ಅಧಿಕಾರ ಯಾರಿಗೆ ಇತ್ತು ಅಂದರೆ ಪ್ರಧಾನಮಂತ್ರಿಗಳಿಗೆ ಇತ್ತು. ಸೊ ಈ ತುರ್ತು ಪರಿಸ್ಥಿತಿಗಳನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಯಾರು ಪ್ರಧಾನಮಂತ್ರಿ ಆಗಿದ್ರು ಅಂದರೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಇದಷ್ಟೇ ಅಲ್ಲ, ಈ ಸೆಕೆಂಡ್ ಇದೆ ನೋಡಿ, ಬಾಹ್ಯ ಆಕ್ರಮಣದಿಂದಾಗಿ ಬೆದರಿಕೆ, ಥ್ರೆಟನ್ಡ್ ಬೈ ಎಕ್ಸ್ಟರ್ನಲ್ ಅಗ್ರೆಷನ್ ಇದೆಯಲ್ಲ, ಇದಕ್ಕೆ ಈ ಒಂದು ಸ್ಟೇಟ್ಮೆಂಟ್ಗೆ ಕರೆಕ್ಟಾಗಿ ಅಲ್ಲಿ ಪ್ರಸ್ತುತ ಅನಿಸುವ ರೀತಿಯಲ್ಲಿ ಆ ತುರ್ತು ಪರಿಸ್ಥಿತಿ ಇಲ್ಲ ಅಂತ ಎಷ್ಟೋ ಬಾರಿ ಬಹಳಷ್ಟು ಚರ್ಚೆಗಳು, ವಾದ ವಿವಾದಗಳು ಎಲ್ಲ ನಡೀತು ಅಂತ ಹೇಳ್ಬೋದು. ಇದಾದ ನಂತರ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಂಗ ವಿಮರ್ಶೆಯ ಒಂದು ವಿಶೇಷ ಅಧಿಕಾರ ಸಿಕ್ತು. ಮತ್ತು ಇದಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳು ಘೋಷಣೆ ಮಾಡೋದಲ್ಲ, ಮತ್ತು ಆಮೇಲೆ ತಿದ್ದುಪಡಿಗಳನ್ನು ಮಾಡಿದ ನಂತರ ರಾಷ್ಟ್ರಪತಿಗಳಿಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ ಅಧಿಕಾರ ಸಿಕ್ತು. ಅಂದರೆ ರಾಷ್ಟ್ರಪತಿಗಳು ಒಬ್ಬರೇ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ, ಅವರ ಅನುಮೋದನೆಯ ಮೇರೆಗೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕು ಅಂತ ಆಮೇಲೆ ತಿದ್ದುಪಡಿ ಮಾಡಿ ಸೇರಿಸಲಾಯಿತು. ಓಕೆ, ಸೊ ಇಲ್ಲಿ 3 ಬಾರಿ ಆರ್ಟಿಕಲ್ 352 ನಮ್ಮ ದೇಶದಲ್ಲಿ ಬಳಕೆ ಮಾಡಲಾಯಿತು. ಇವಾಗಿನವರೆಗೆ 1 ಬಾರಿಯೂ ಕೂಡ ಆರ್ಟಿಕಲ್ 360 ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಸೊ 3 ರೀತಿಯಾದಂಥ ತುರ್ತು ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಓಕೆ, ಸೊ ಭಾರತದ ರಾಷ್ಟ್ರಪತಿಗಳು ಯಾರ ಲಿಖಿತ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಹೊರಡಿಸಬಹುದು? ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ. ಪ್ರಧಾನಮಂತ್ರಿ, ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳನ್ನು ಮಾತ್ರ ಒಳಗೊಂಡಿರುವ ಕ್ಯಾಬಿನೆಟ್ ಮತ್ತು ಭಾರತದ ಗವರ್ನರ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗತ್ತೆ. ಸೊ ಇಲ್ಲಿ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳನ್ನು ಮಾತ್ರ ಒಳಗೊಂಡಿರುವ ಕ್ಯಾಬಿನೆಟ್. ಸೊ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಳಿಯ
ಲಿಖಿತ ಮನವಿಯ ರಿಟರ್ನ್ನಲ್ಲಿ ಕೊಡಬೇಕು. ಅದರ ಆಧಾರದ ಮೇಲೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು. ಅಂತಹ ಘೋಷಣೆಯನ್ನು ಸಂಸತ್ತು 1 ತಿಂಗಳ ಒಳಗೆ, ಈ ಕ್ವಶನ್ ಕೂಡ ಬಂದಿದೆ, ಎಷ್ಟು ತಿಂಗಳ ಒಳಗಾಗಿ ಅಥವಾ ಎಷ್ಟು ಅವಧಿಯ ಒಳಗಾಗಿ ಸಂಸತ್ತು ಅದನ್ನು ಅಂಗೀಕರಿಸಬೇಕು ಅಂದರೆ 1 ತಿಂಗಳ ಒಳಗಾಗಿ ಅದನ್ನು ಅಂಗೀಕರಿಸಬೇಕು. ಇನ್ನೊಂದು ನ್ಯಾಯಾಂಗ ವಿಮರ್ಶೆಯ ಅಧಿಕಾರದ ಅನ್ವಯ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳನ್ನು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೂಡ ಕೇಳುವ ಅಧಿಕಾರ ಇದೆ. ಯಾಕೆ ಮಾಡಿದ್ರಿ, ಒಂದು ವೇಳೆ ಏನಾದರೂ ಅಸಮಂಜಸ ಅನಿಸಿದ್ರೆ ಅಥವಾ ಏನಾದರೂ ಡೌಟ್ ಬಂದರೆ ಯಾಕೆ, ಎಂತಹ ಕಾರಣ ಬಂತು, ಯಾಕೆ ನೀವು ಈ ಡಿಸಿಷನನ್ನು ತೆಗೆದುಕೊಂಡ್ರಿ ಅಂತ ಕೇಳುವ ಅಧಿಕಾರವನ್ನು ಕೂಡ ಕೊಟ್ಟಿದೆ.